ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 4ನೇ ತರಗತಿ ಗಣಿತ ಅಧ್ಯಾಯ 6 ಭಾಗಾಕಾರ. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಇವುಗಳನ್ನು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸು. ಉದಾಹರಣೆ 20/4. ಈ ಉದಾಹರಣೆಯನ್ನು ಅವರು ಮಾಡಿದ್ದಾರೆ. ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸುವುದು ಎಂದರೆ ಇಲ್ಲಿ 20 ಇದು ಭಾಜಕ, 4 ಭಾಜ್ಯ. ಭಾಜಕದಲ್ಲಿ ನಾವು ಭಾಜ್ಯವನ್ನು ಎಷ್ಟು ಬಾರಿ ಕಳೆಯಬಹುದು ಎಂದು ನೋಡಿದಾಗ ಎಷ್ಟು ಬಾರಿ ಕಳೆದಿರುತ್ತೇವೆಯೋ ಆ ಸಂಖ್ಯೆ ನಮಗೆ ಭಾಗಲಬ್ಧವಾಗಿ ದೊರೆಯುತ್ತದೆ. ಇಲ್ಲಿ ಅವರು 20 - 4 ಭಾಜಕದಲ್ಲಿ ಭಾಜ್ಯವನ್ನು ಕಳೆದಿದ್ದಾರೆ. 20 - 4 16 ಬಂತು. ಈ ಬಂದಿರುವಂತಹ ಉತ್ತರದಲ್ಲಿ ಮತ್ತೆ 4 ಕಳೆಯಬೇಕು. 16 - 4 12. 12ರಿಂದ 4 ಕಳೆದಾಗ 8 ಬಂತು. 8ರಿಂದ 4 ಕಳೆದಾಗ 4 ಬಂತು. 4ರಿಂದ 4 ಕಳೆದಾಗ 0 ಬಂತು. ಇದೇ ರೀತಿಯಾಗಿ ಅವರು 1 2 3 4 5 5 ಬಾರಿ 20ರಿಂದ 4 ಕಳೆದಾಗ 0 ಬಂದಿದೆ. ಆದ್ದರಿಂದ 20/4 ಭಾಗಲಬ್ಧ ನಮಗೆ 5 ಎಂದು ತಿಳಿಯುತ್ತದೆ, ಏಕೆಂದರೆ ಇಲ್ಲಿ 4 5 ಬಾರಿ ಕಳೆದಿದ್ದಾರೆ. ಈಗ ನಾವು ಮೊದಲನೇ ಲೆಕ್ಕವನ್ನು ನೋಡೋಣ. 18/3. ಇಲ್ಲಿ ಭಾಜಕ 18, ಭಾಜ್ಯ 3. ಭಾಜಕದಲ್ಲಿ ನಾವು ಭಾಜ್ಯವನ್ನು ಕಳೆಯುತ್ತಾ ಹೋಗಬೇಕು. 18 - 3. 18ರಲ್ಲಿ 3 ಕಳೆದಾಗ 15 ಬಂತು. ಈಗ ನಾವು 15ರಿಂದ 3 ಕಳೆಯಬೇಕು. 15 - 3. 15ರಲ್ಲಿ 3 ಕಳೆದಾಗ 12 ಬಂತು. 12 - 3. 12ರಲ್ಲಿ 3 ಕಳೆದಾಗ 9. 9ರಲ್ಲಿ 3 ಕಳೆದಾಗ 6. 6ರಲ್ಲಿ 3 ಕಳೆದಾಗ 3. ಈ 3ರಲ್ಲಿ 3 ಕಳೆದಾಗ 0 ಬಂತು. ನಾವು ಇಲ್ಲಿ 1 2 3 4 5 6 6 ಬಾರಿ 3 ಕಳೆದಿದ್ದೇವೆ. ಆದ್ದರಿಂದ ಇಲ್ಲಿ 18/3 = 6. ನಾವು ಎಷ್ಟು ಬಾರಿ ಭಾಜ್ಯವನ್ನು ಕಳೆದಿರುತ್ತೇವೆಯೋ ಅದೇ ಇಲ್ಲಿ ಭಾಗಲಬ್ಧವಾಗಿ ದೊರೆಯುತ್ತದೆ. ಎರಡನೇ ಪ್ರಶ್ನೆ 25/5. ಇಲ್ಲಿ ನಾವು 25ರಿಂದ 5 ಎಷ್ಟು ಬಾರಿ ಕಳೆಯಬಹುದು ಎಂದು ನೋಡೋಣ. 25 - 5. 25ರಲ್ಲಿ 5 ಕಳೆದಾಗ 20. ಈಗ ಈ 20ರಲ್ಲಿ ನಾವು 5 ಕಳೆಯಬೇಕು. 20 - 5 15. 15ರಲ್ಲಿ 5 ಕಳೆಯೋಣ. 15 - 5 10. 10ರಲ್ಲಿ 5 ಕಳೆದಾಗ 5 ಬಂತು. ಈ 5ರಲ್ಲಿ ಮತ್ತೆ ನಾವು ಈಗ 5 ಕಳೆಯಬೇಕು. 5 - 5 = 0. ಇದನ್ನು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಾವು 1 2 3 4 5 5 ಬಾರಿ 5 25ರಿಂದ ಕಳೆದಿದ್ದೇವೆ. ಆದ್ದರಿಂದ ನಮಗೆ ಇಲ್ಲಿ ದೊರಕುವಂತಹ ಭಾಗಲಬ್ಧ 5. ಮೂರನೇ ಪ್ರಶ್ನೆ 40/10. ಈಗ ನಾವು 40ರಿಂದ 10 ಎಷ್ಟು ಬಾರಿ ಕಳೆಯಬಹುದು ಎಂದು ನೋಡೋಣ. 40 - 10 30. 30ರಲ್ಲಿ 10 ಕಳೆಯೋಣ. 30 - 10 20. 20ರಲ್ಲಿ 10 ಕಳೆಯೋಣ. 20 - 10 10. 10ರಲ್ಲಿ 10 ಕಳೆದಾಗ ನಮಗೆ 0 ಬಂದಿತು. ಆದ್ದರಿಂದ ಇಲ್ಲಿ 1 2 3 4 4 ಬಾರಿ ನಾವು 10 ಕಳೆದಿದ್ದೇವೆ. ಇಲ್ಲಿ ಬಂದಂತಹ ಭಾಗಲಬ್ಧ 4. 40/10 = 4. ನಾಲ್ಕನೇ ಪ್ರಶ್ನೆ 35/7. 35ರಿಂದ ನಾವು 7 ಎಷ್ಟು ಬಾರಿ ಕಳೆಯಬಹುದು ಎಂದು ನೋಡೋಣ. 35 - 7. 35 - 7 = 28. ಈಗ ನಾವು 28ರಿಂದ 7 ಕಳೆಯೋಣ. 28 - 7 = 21. 21ರಿಂದ ಈಗ ನಾವು 7 ಕಳೆಯಬೇಕು. 21 - 7 = 14. 14ರಲ್ಲಿ 7 ಕಳೆಯೋಣ. 14 - 7 = 7. 7 - 7 = 0. ಇಲ್ಲಿ ನಾವು 1 2 3 4 5 5 ಬಾರಿ 7 ಕಳೆದಿದ್ದೇವೆ. ಆದ್ದರಿಂದ ಇಲ್ಲಿ ನಮಗೆ ಬರುವಂತಹ ಭಾಗಲಬ್ಧ 35/7 = 5. ಉದಾಹರಣೆ 8 × 5 = 40. ಇಲ್ಲಿ 40 ಅವರು 1 ಬಾರಿ 8ರಿಂದ ಭಾಗಿಸಿದ್ದಾರೆ ಮತ್ತು ಇದೇ 40 1 ಬಾರಿ 5ರಿಂದ ಭಾಗಿಸಿದ್ದಾರೆ.
40ನ್ನು 8ರಿಂದ ಭಾಗಿಸಿದಾಗ ಭಾಗಲಬ್ಧ 5 ಬಂತು. 40ನ್ನು 5ರಿಂದ ಭಾಗಿಸಿದಾಗ ಭಾಗಲಬ್ಧ 8 ಬಂತು. ಇದೇ ರೀತಿ ಇಲ್ಲಿ ನಾವು 7 × 3 7 3 21. ಈ 21ನ್ನು ಒಂದು ಬಾರಿ 3ರಿಂದ ಮತ್ತು 21ನ್ನು ಒಂದು ಬಾರಿ 7ರಿಂದ ಭಾಗಿಸಬೇಕು. 21 ಭಾಗಿಸು 3, 3ರ ಮಗ್ಗಿಯಲ್ಲಿ 21, 3 7 21, ಆದ್ದರಿಂದ ಇಲ್ಲಿ ಭಾಗಲಬ್ಧ 7. ಈಗ 21ನ್ನು 7ರಿಂದ ಭಾಗಿಸಬೇಕು. 7ರ ಮಗ್ಗಿಯಲ್ಲಿ 7 3 21, ಆದ್ದರಿಂದ ಭಾಗಲಬ್ಧ 3. ಇಲ್ಲಿ 21ನ್ನು 3ರಿಂದ ಭಾಗಿಸಿದಾಗ 7 ಬಂತು. 21ನ್ನು 7ರಿಂದ ಭಾಗಿಸಿದಾಗ 3 ಬಂತು. ಅದೇ ರೀತಿ ಎರಡನೇ ಪ್ರಶ್ನೆ 6 × 9 6 9 54. 54ನ್ನು ಒಂದು ಬಾರಿ 9ರಿಂದ ಭಾಗಿಸಬೇಕು. ಅದೇ 54ನ್ನು ಒಂದು ಬಾರಿ 6ರಿಂದ ಭಾಗಿಸಬೇಕು. 54 ಭಾಗಿಸು 9. 54ನ್ನು ನಾವು 9ರಿಂದ ಭಾಗಿಸಿದಾಗ 9ರ ಮಗ್ಗಿಯಲ್ಲಿ 9 6 54, ಆದ್ದರಿಂದ ಭಾಗಲಬ್ಧ 6. ಈಗ ನಾವು 54ನ್ನು 6ರಿಂದ ಭಾಗಿಸೋಣ. 6 9 54, ಆದ್ದರಿಂದ ಇಲ್ಲಿ ಭಾಗಲಬ್ಧ 9. ಮೂರನೇ ಪ್ರಶ್ನೆ 5 × 4 5 4 20. ಈಗ ನಾವು 20ನ್ನು 4ರಿಂದ ಮತ್ತು 5ರಿಂದ ಭಾಗಿಸೋಣ. 20 ಭಾಗಿಸು 4, 4ರ ಮಗ್ಗಿಯಲ್ಲಿ 4 5 20, ಆದ್ದರಿಂದ ಭಾಗಲಬ್ಧ 5. ಈಗ 20ನ್ನು ನಾವು 5ರಿಂದ ಭಾಗಿಸೋಣ. 5 4 20, ಆದ್ದರಿಂದ ಇಲ್ಲಿ ಭಾಗಲಬ್ಧ 4. ನಾಲ್ಕನೇ ಪ್ರಶ್ನೆ 8 × 9 8 9 72. 72ನ್ನು 9ರಿಂದ ಮತ್ತು 8ರಿಂದ ಭಾಗಿಸಬೇಕು. 72 ಭಾಗಿಸು 9 = 9ರ ಮಗ್ಗಿಯಲ್ಲಿ 9 8 72, ಭಾಗಲಬ್ಧ 8. 72ನ್ನು ಈಗ ನಾವು 8ರಿಂದ ಭಾಗಿಸೋಣ. 8ರ ಮಗ್ಗಿಯಲ್ಲಿ 8 9 72, ಭಾಗಲಬ್ಧ 9. ಕೊನೆಯ ಪ್ರಶ್ನೆ 5ನೇ ಪ್ರಶ್ನೆ 3 × 6 3 6 18. ಈಗ 18ನ್ನು 6ರಿಂದ ಮತ್ತು 3ರಿಂದ ಭಾಗಿಸೋಣ. 18 ಭಾಗಿಸು 6 = 6ರ ಮಗ್ಗಿಯಲ್ಲಿ 6 3 18, ಭಾಗಲಬ್ಧ 3. 18ನ್ನು ಈಗ ನಾವು 3ರಿಂದ ಭಾಗಿಸೋಣ. 3ರ ಮಗ್ಗಿಯಲ್ಲಿ 3 6 18, ಭಾಗಲಬ್ಧ 6. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 6.1 ಮತ್ತು ಉದಾಹರಣೆ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 6.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.